ಆದ್ಯ ಆದ್ಯ ಏನಾಯ್ತಾ ಇದ್ಯಾ? ನೀನ್ ಕಾಣಿಸ್ತಿಲ್ಲ ಅಂತ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ? ವಿಜಯ್, ನೀನೇನಿಲ್ಲಿ? ಮತ್ತೆ ಮೈಯೆಲ್ಲ ಯಾಕೆ ನಿಂದಿದೆ? ನನ್ನ ಕ್ಷಮಿಸಿ ಸರ್. ನಾನು ಆದ್ಯನ ಸರ್, ವಿಜಯ್ ನನ್ನ ಕಾಪಾಡೋದಕ್ಕೆ ಅಂತ ಬಂದ ಸರ್. ನಮ್ಮನ್ನ ರೌಡಿಗಳು ಅಟ್ಯಾಕ್ ಮಾಡಿದ್ರು. ರಾಜಿ ಛಾಯಾ ತಪ್ಪಿಸ್ಕೊಂಡ್ರು. ಸಮಯಕ್ಕೆ ಸರಿಯಾಗಿ ವಿಜಯ್ ಬಂದು ನನ್ನ ಕಾಪಾಡ್ದ ಸರ್. ಥ್ಯಾಂಕ್ ಯು ಸೋ ಮಚ್. ನೀನು ಕಾಪಾಡಿದ್ದು ಆದ್ಯ ಪ್ರಾಣ ಮಾತ್ರ ಅಲ್ಲ, ನಮ್ಮ ಕಾಲೇಜ್ ಗೌರವ. ಆದ್ಯಂಗೇನಾದ್ರೂ ಆಗಿದ್ದಿದ್ರೆ ನನ್ನ ಪ್ರಾಣನೇ ಹೋಗಿರೋದು. ಅವಳು ಇರ್ಲಿಲ್ಲ ಅಂದಿದ್ರೆ ನನ್ನ ಪ್ರಾಣ ಕೂಡ ಹೋಗ್ತಿತ್ತು. ನನ್ಗೇನೂ ಆಗಿಲ್ಲ ರಾಜಿ. ಇನ್ ಹೊರಡೋಣವಾ? ಮನೆ ಹೋಗೋಣ. ನಡೀರಿ. ಅತ್ತೆ ಕರೆದ್ರಂತೆ. ಅತ್ತೆ ಅತ್ತೆ ಅಂತ ನನ್ನನ್ನು ಹೀಗೆ ಕರೀತಿರೋದಕ್ಕೇನೆ ನಿನ್ನ ಹೆತ್ತ ಮಗನ್ ತರ ನೋಡ್ಕೊಂಡಿದ್ದೆ. ನೀನು ಹಸುವಾಗ್ತಿದೆ ಅಂತ ಹೇಳಿದ ತಕ್ಷಣ ನಿಮ್ಮಮ್ಮನಿಗಿಂತ ಮೊದಲು ನಾನೇ ಈ ಕೈಯಿಂದ ತುತ್ತು ಮಾಡಿ ತಿನ್ನಿಸ್ತಿದ್ದೆ. ನನಗೆ ಎಷ್ಟು ಕಷ್ಟ ಬಂದರೂ ಕೂಡ, ನನಗ್ ಮಗ ಇಲ್ದೇ ಇದ್ರು ಕೂಡ ನನ್ನ ಅಳಿಯ ಮಗನ ಹಾಗಿದ್ದಾನೆ ಅನ್ನೋ ಧೈರ್ಯದಿಂದ ಇದ್ದೆ. ಆದ್ರೆ ಇವತ್ತು ಇದೇ ನನ್ನ ಅಳಿಯ ನನಗ್ ದೊಡ್ಡ ಸಮಸ್ಯೆ ಆಗ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ವೋ. ನನ್ನ ಪ್ರೀತಿನ ಕಾಪಾಡ್ಕೊಳಕ್ಕೆ ನನಗಿದನ್ ಬಿಟ್ಟು ಬೇರೆ ದಾರಿ ಕಾಣಿಸ್ಲಿಲ್ಲ ಅತ್ತೆ. ಸೀನು, ಏನ್ ಮಾಡ್ತಿದ್ಯಾ ನೀನು ಏನ್ ಮಾಡ್ತಿದ್ಯಾ ಅಂತ ನಿನಗೆ ಗೊತ್ತೇನೋ? ಆದ್ಯನ ನೀನೇನ್ ಪ್ರೀತಿಸ್ತಿದ್ಯೋ ಇಲ್ಲ ದ್ವೇಷಿಸ್ತಿದ್ಯೋ? ಅಯ್ಯೋ, ನೀನ್ ಮಾಡಿದ ಕೆಲಸಕ್ಕೆ ಆದ್ಯ ಮನೆಗ್ ಬರ್ತಿದ್ದ ಹಾಗೇನೆ ಅವಳು ನೀ ಮನೆಯಿಂದ ಕಳಿಸ್ಬಿಡ್ತಾರೋ? ನೋಡು, ಪ್ರೀತಿಸೋರು ಪ್ರೀತಿನ ಕಾಪಾಡ್ಕೋಬೇಕು. ನೀನ್ ಮಾಡ್ತಿದೀಯೋ ಈ ಮನೇಲಿ ಎಲ್ರ ಮುಂದೆನೂ ನಮ್ಮನ್ನ ದೋಷಿಗಳನ್ನಂಗ್ ಮಾಡ್ಬಿಟ್ಟಿಯಲ್ಲ. ನೋಡ್ಸೇನು, ನಿಮ್ಮಮ್ಮ ಈ ಮನೆಯವರೆಲ್ಲ ಹೇಗ್ ಮಾತಾಡಿದ್ರು ಅಂತ ಕೇಳಿಸ್ಕೊಂಡಿದ್ದಾನೆ. ನನ್ ತಂಗಿ ಸಂಧ್ಯನ ದೋಷಿಯಾಗಿ ಮಾಡಿದ್ರು, ಆದ್ಯನ ಆರೋಪಿ ತರ ನೋಡಿದ್ರು. ಸೀನು ನೋಡು, ನಾನ್ ನಿನ್ನನ್ನು ಕ್ಷಮಿಸ್ತೀನಿ ಕಣೋ, ಆದ್ರೆ ನನ್ ತಂಗಿ ಸಂಧ್ಯಾ ನಿನ್ನನ್ನು ಕ್ಷಮಿಸೋದಿಲ್ಲ ಕಣೋ. ಆದ್ಯ ಮಾಡದೇ ಇರೋ ತಪ್ಪಿಗೆ ಅವರಮ್ಮ ಹೊತ್ತ ಆರೋಪನೆ ಆದ್ಯನು ಹೊರುವಂತ ಪರಿಸ್ಥಿತಿ ತಂದ್ಬಿಟ್ಟಿದೆಯಲ್ಲೋ. ಅತ್ತೆ, ಇದ್ಯಾವುದನ್ನು ನಾನು ಯೋಚನೆ ಮಾಡಲಿಲ್ಲ ಅತ್ತೆ. ಮಾವನ ಹತ್ರ ಪ್ರೀತಿ ಹೇಳ್ಕೊಳಕ್ಕಾಗ್ದೆ, ನನ್ನ ಮನಸ್ಸಲ್ಲಿ ಪ್ರೀತಿನ ಮುಚ್ಚಿಟ್ಕೊಳಕ್ಕಾಗ್ದೆ, ನಿಮಗೆ ಕೊಟ್ಟಿರೋ ಮಾತನ್ನು ಕೂಡ ಮರೆತು ಎಲ್ರಿಗೂ ಹೇಳಿ ತಪ್ಪು ಮಾಡ್ಬಿಟ್ಟೆ ಅತ್ತೆ. ಮಾಡಿದ್ಯಾ ಕಣೋ, ನೀನು ದೊಡ್ಡ ಸಾಧನೆ ಮಾಡಿದೀನಿ ಅಂತ ಅನ್ಕೊಳ್ತಾ ಇದೀಯಾ? ಅಲ್ವೋ ಹುಚ್ಚ, ಈ ವಿಷಯ ಏನಾದ್ರೂ ಆದ್ಯನ ಗೊತ್ತಾದ್ರೆ
ಆ ಮಗು ಎಷ್ಟು ನೋವು ಪಟ್ಕೊಡುತ್ತೆ ಅಂತ ಗೊತ್ತೇನೋ? ಇಷ್ಟಕ್ಕೂ ಅವಳು ಮಾಡದೇ ಇರೋ ತಪ್ಪಿಗೆ ನನ್ನ ಆದ್ಯ ಎಂಥ ಶಿಕ್ಷೆ ಅನುಭವಿಸ್ತಾಳೆ ಅನ್ನೋ ಪ್ರಜ್ಞೆನಾದ್ರೂ ಇದೆಯೇನೋ ನಿನಗೆ? ಅಲ್ಲ ಅತ್ತೆ, ಈ ವಿಷಯ ನಾನು ಈಗಲೂ ಹೇಳದೆ ಹೋಗಿದ್ದಿದ್ರೆ ಆದ್ಯ ಮತ್ತೆ ನಾನು ಇಡೀ ಜೀವನ ಇದೇ ರೀತಿ ಕಷ್ಟ ಪಡ್ಬೇಕಾಗಿ ಬರುತ್ತೆ. ನಮಗೆ ಗೊತ್ತಿಲ್ದಂಗೆ ನಾವು ನರ್ಕ ಅನುಭವಿಸ್ಬೇಕಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಕಷ್ಟ ಆದ್ರೂ ನಿಜ ಹೇಳ್ಬಿಟ್ಟೆ ಅತ್ತೆ. ಸೀನು, ನೀನು ಮಾಡಿದ ತಪ್ಪಿಗೆ ಆದ್ಯ ಯಾಕೋ ಶಿಕ್ಷೆ ಅನುಭವಿಸ್ಬೇಕು? ನೀನು ಆದ್ಯನ ಪ್ರೀತಿಸ್ದೆ ಅಷ್ಟೇ, ಆದ್ರೆ ಆದ್ಯ ಏನು ಪ್ರೀತಿಸ್ಲಿಲ್ವಲ್ಲ? ಲೋ ಸೀನು, ನೀನು ತುಂಬಾ ಒಳ್ಳೆ ಮಗು ಕಣೋ. ನಿನ್ನಂಥವನ್ಗೆ ಅವಳು ಹೆಂಡತಿಯಾಗಿ ಬಂದ್ರೆ ಅವಳು ಜೀವನ ಪೂರ್ತಿ ಸಂತೋಷವಾಗಿರ್ತಾಳೆ ಅಂತ ಅಂದುಕೊಂಡಿದ್ದೆ. ಅದಕ್ಕೆ ಕಣಪ್ಪ, ಯಾವ ಸಮಸ್ಯೆನೂ ಬರ್ದೇ ಇರೋ ಹಾಗೆ ನೀನು ಹೋಗಿ ನಿಮ್ಮ ಮಾವನ ಒಪ್ಸು ಅಂತ ಹೇಳ್ತಿದ್ದೆ. ಅಷ್ಟು ಬಿಟ್ರೆ ಆದ್ಯ ನಿನ್ನನ್ನು ಪ್ರೀತಿಸ್ತಿಲ್ಲ ಕಣೋ, ಪ್ರೀತಿಸ್ತಿಲ್ಲ. ಅತ್ತೆ, ನಿಮಗೆ ಗೊತ್ತಿರೋ ವಿಷಯ ಏನಂದ್ರೆ ನಾನು ಆದ್ಯನ್ ಪ್ರೀತಿಸ್ತಿದ್ದೀನಿ ಅಂತ. ಆದ್ರೆ ನಿಮಗ್ ಗೊತ್ತಿಲ್ದಿರೋ ವಿಷಯ ಏನಂದ್ರೆ ಆದ್ಯ ಕೂಡ ನನ್ನ ಪ್ರೀತಿಸ್ತಿದ್ದಾಳೆ. ಅತ್ತೆ, ನೀನ್ ನನಗ್ ಮಾತು ಕೊಡು. ನೀನು ಯಾರನ್ನು ಪ್ರೀತಿಸಲ್ಲ ಅಂತ ನನಗ್ ಮಾತು ಕೊಡು. ನಾನು ಯಾರನ್ನು ಪ್ರೀತಿಸ್ತಿಲ್ಲ, ಪ್ರೀತಿಸೋದು ಇಲ್ಲ. ಆದ್ಯ ನಿನ್ನನ್ನು ಪ್ರೀತಿಸ್ತಿದ್ದಾಳ? ಆದ್ಯ ಹಾಗೆಲ್ಲ ಮಾಡಲ್ಲ ಕಣೋ. ಯಾಕೆ ಗೊತ್ತೇನೋ? ಆದ್ಯ ನನಗೆ ಮಾತು ಕೊಟ್ಟಿದ್ದಾಳೆ. ಅತ್ತೆ, ಆದ್ಯ ನಿಮಗ್ ಕೊಟ್ಟಿರೋ ಮಾತನ್ನ ಉಳಿಸ್ಕೋತಾ ಇದ್ದಾಳೆ. ಅದಕ್ಕೆ ತನ್ನ ಮನ್ಸಲ್ಲಿರೋ ಪ್ರೀತಿನ ಅವಳು ಹೊರಗಡೆ ಹೇಳ್ಕೊತಾ ಇಲ್ಲ. ಚಿಕ್ಕತ್ತೆ ಮೇಲೆ ಅಪವಾದ ಹೊರಿಸಬಾರ್ದು ಅಂತ ತನ್ನ ದೊಡ್ಡಮ್ಮನಿಗೆ ಈ ಮನೇಲಿ ಯಾವುದೇ ಕಷ್ಟ ಆಗ್ಬಾರ್ದು ಅಂತ ತನ್ನ ಪ್ರೀತಿನ ತನ್ನ ಮನ್ಸೊಳಗಡೆನೆ ಮುಚ್ಚಿಟ್ಕೊಂಡಿದ್ದಾಳೆ ಅತ್ತೆ. ನೀವೇ ಅವಳಿಗೆ ಸರ್ವಸ್ವ ಆಗಿದ್ದೀರಾ ಅತ್ತೆ. ಅದಕ್ಕೆ ನಿಮ್ ಮಾತಿಗೆ ತಕ್ಕ ಹಾಗೆ ನಡ್ಕೋತಾ ಇದ್ದಾಳೆ. ಆದ್ರೆ ಆತನಿಗೆ ಸಂತೋಷ ಮಾತ್ರ ನಾನೇ ಅತ್ತೆ. ಅವಳಿಲ್ದೇ ಇದ್ರೆ ನಾನು ಸಂತೋಷವಾಗಿರಲ್ಲ ಅತ್ತೆ. ಹಾಗೆ ನಾನಿಲ್ದೆ ಅವಳು ಕೂಡ ಸಂತೋಷವಾಗಿರಲ್ಲ. ನಾನ್ ನಂಬಲ್ಲ. ನೀನು ಸುಳ್ಳು ಹೇಳ್ತಾ ಇದೀಯ. ನಿಮ್ಮಮ್ಮ ಹೇಳ್ದಾಗೆ
ನೀನ್ ತುಂಬಾ ಬದಲಾಗೋಗಿದ್ಯಾ ಕಣೋ, ಬದಲಾಗೋಗಿದ್ಯಾ. ಎಷ್ಟು ಬದಲಾಗಿದ್ಯಾ ಅಂದ್ರೆ ನೀನು ಸುಳ್ಳು ಹೇಳೋದಕ್ಕೂ ಯೋಚನೆ ಮಾಡ್ತಾ ಇದ್ದಂಥ ವ್ಯಕ್ತಿ ಅಂತ ನನ್ನ ಸೀನು ಸುಳ್ಳಿನ ನಿಜ ಮಾಡೋದಕ್ಕೆ ಹೊರಟಿದ್ದಾನಲ್ಲೋ. ನಾನು ಹೇಳ್ತಿರೋದು ಸುಳ್ಳಲ್ಲ ಅತ್ತೆ, ನನ್ ಮೇಲೆ ಆಣೆಗೂ ನಿಜ. ನನ್ ಮಾತ್ಮೇಲೆ ನಿಮಗ್ ನಂಬಿಕೆ ಇಲ್ದೇ ಇದ್ರೆ ಬೇಕಂದ್ರೆ ಆದ್ಯನ ನೀವೇ ಒಂದ್ಸಲ ಕೇಳಿ. ಅವಳು ಕೂಡ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾಳೆ. ಆದ್ಯ ಆಸ್ಟ್ರೇಲಿಯಾಗ ಹೋಗ್ಬೇಕಾದ್ರೆ ವಾಪಸ್ ಬಂದಿದ್ದು ನಿಮಗೋಸ್ಕರ ಅನ್ನೋದು ಎಷ್ಟು ಸತ್ಯನೋ, ಆದ್ಯ ನನ್ನ ಪ್ರೀತಿಸ್ತಿದ್ದಾಳೆ ಅನ್ನೋದು ಕೂಡ ಅಷ್ಟೇ ಸತ್ಯ ಅತ್ತೆ. ಅದಕ್ಕೆ ಈ ಮನೆಯಲ್ಲಿ ಅದು ಎಷ್ಟು ಜನಕ್ಕೆ ನೋವಾದ್ರೂ ಪರವಾಗಿಲ್ಲ ಅಂತ ನನ್ನ ಮನ್ಸಲ್ಲಿರೋ ಮಾತನ್ನ ಹೇಳ್ಬಿಟ್ಟೆ. ನೋಡು ಸೀನು, ನಿಜವಾಗ್ಲೂ ನೀನು ಹೇಳ್ದ ಹಾಗೇನೆ ಆದ್ಯನು ನಿನ್ನನ್ನು ಪ್ರೀತಿಸ್ತಿದ್ರೆ ನೀನು ಮಾಡಿದ್ದನ್ನು ಸರಿ ಅಂತ ನಾನು ಒಪ್ತೀನಿ. ಒಂದು ವೇಳೆ ಇಲ್ಲ ಅಂತ ಗೊತ್ತಾದ್ರೆ ನೀನು ಜೀವನ ಪೂರ್ತಿ ಆದ್ಯನ ಮುಖನ ನೋಡ್ಕೂಡ್ದು. ಅವಳ ಜೊತೆಲಿ ಮಾತಾಡ್ಲು ಕೂಡ್ದು. ನೋಡಿ ಅತ್ತೆ, ಆದ್ಯ ಒಂದ್ಸಲ ನನ್ನ ಪ್ರೀತಿಸ್ತಿಲ್ಲ ಅಂದ್ರೆ ಮತ್ತೆ ನಾನು ಅವಳನ್ನ ಡಿಸ್ಟರ್ಬ್ ಮಾಡಲ್ಲ. ನೀವೆಲ್ಲ ಅನ್ಕೊಂಡಿರೋ ಹಾಗೆ ನಾನು ಚಾರುನೇ ಮದ್ವೆ ಆಗ್ತೀನಿ. ಮದ್ವೆ ಆದ್ಮೇಲೆ ಆದ್ಯ ಅನ್ನೋ ಹೆಸರು ಕೂಡ ಕೇಳಿಸ್ದೇ ಇರೋಷ್ಟು ದೂರ ಹೋಗ್ಬಿಡ್ತೀನಿ. ಹಾಗಿದ್ರೆ ಈಗಲೇ ಅವಳನ್ನು ಕೇಳ್ತೀನಿ, ಬಾ. ದೊಡ್ಡಮ್ಮ, ನಿಮಗೆ 100 ವರ್ಷ ಆಯಸ್ಸು. ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ.
ಅಷ್ಟರಲ್ಲಿ ನೀವೇ ಫೋನ್ ಮಾಡ್ಬಿಟ್ರಿ. ಆದ್ಯ 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 ದೊಡ್ಡಮ್ಮ ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಏನಾಯ್ತು ಅಂತ ಹೇಳಿ ದೊಡ್ಡಮ್ಮ. ಆದ್ಯ ಸೀನು ನಿನ್ನನ್ನು ಪ್ರೀತಿಸ್ತಾ ಇರೋ ವಿಷಯ ಮನೇಲಿ ಎಲ್ರಿಗೂ ಗೊತ್ತಾಗೋಯ್ತು. ಅತ್ತೆ ಮತ್ತೆ ಪದ್ಮ ಎಲ್ರು ನಿನ್ನನ್ನು ತುಂಬಾನೇ ಬೈಕೊಂಡ್ರು. ಆದ್ಯ ಆದ್ಯ ನಾನು ಹೇಳ್ತಿರೋದು ಕೇಳಿಸ್ಕೊಳ್ತಿದೀಯಾ? ದೊಡ್ಡಮ್ಮ, ನೀನು ಕೂಡ ಸೀನುನ ಪ್ರೀತಿಸ್ತಾ ಇದೀಯ ಅಂತ ಸೀನು ಹೇಳ್ತಾ ಇದ್ದಾನೆ. ಆದ್ಯ ನಿಜ ಹೇಳು ಆದ್ಯ, ನೀನು ಕೂಡ ಸೀನುನ್ ಪ್ರೀತಿಸ್ತಿದೀಯಾ? ಅತ್ತೆ ಒಂದೇ ಒಂದ್ಸಲ ನನಗೆ ಫೋನ್ ಕೊಡಿ ಅತ್ತೆ. ಅಯ್ಯೋ ಸುಮ್ನಿರು ಸೀನು, ನೀನ್ ಮಾತಾಡೋ ಆದ್ಯ. ನೀನ್ ಪ್ರೀತಿಸ್ತಿದ್ಯಾ? ನೀನ್ ನಿಜವಾಗ್ಲೂ ಸೀನುನ ಪ್ರೀತಿಸ್ತಿದ್ಯಾ? ಮೌನ ಸಮ್ಮತಿ ಅಂತ ಹೇಳ್ತಾರೆ. ಸೀನು ಹೇಳಿದ್ದಿಲ್ಲ ನಿಜನೇನಾ? ನಿಜನಾ? ದೊಡ್ಡಮ್ಮ, ನಾನು ಸೀನುನ ಪ್ರೀತಿಸ್ತಿಲ್ಲ. ಈಗಾಗಲೇ ಅದನ್ನ ಸೀನು ಹತ್ರ ಹೇಳಿದ್ದೀನಿ. ಆದ್ಯ ನಿನ್ನನ್ನು ಪ್ರೀತಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅತ್ತೆ ಆದ್ಯ ಸುಳ್ಳು ಹೇಳ್ತಾ ಇದ್ದಾಳೆ ಅತ್ತೆ. ಒಂದ್ ನಿಮಿಷ ಕೊಡಿ, ನಾನು ಮಾತಾಡ್ತೀನಿ. ಆದ್ಯ, ಇದು ನಮ್ಮ ಪ್ರೀತಿ ಗೆಲ್ಲೋದಕ್ಕೆ ಇರೋ ಒಂದೇ ಒಂದು ಅವಕಾಶ. ಈಗಲೂ ಕೂಡ ಸುಳ್ಳು ಹೇಳಿ ನಮ್ಮ ಪ್ರೀತಿನ ಸಾಯಿಸ್ಬೇಡ. ನಿನ್ ಮನ್ಸಲ್ಲಿರೋ ನಿಜಾನ ಹೇಳ್ಬಿಡು ಆದ್ಯ. ನೋಡು ಆದ್ಯ, ನಿಜಾನ ಯಾರು ಮುಚ್ಚಿಡಕ್ ಸಾಧ್ಯ ಇಲ್ಲ. ಒಂದಲ್ಲ ಒಂದು ದಿನ ನೀನ್ ನನ್ನ ಪ್ರೀತಿಸ್ತಿದ್ಯಾ ಅನ್ನೋ ನಿಜ ಹೊರಗೆ ಬಂದೇ ಬರುತ್ತೆ. ಅವತ್ತು ನಾನು ನಿನ್ ಕೈ ಹಿಡ್ಕೊಂಡು ಅಗ್ನಿ ಸಾಕ್ಷಿಯಾಗಿ 7 ಹೆಜ್ಜೆ ಹಾಕೋದಿಕ್ಕೆ ನಾನು ಇರ್ಲೂಬಹುದು, ಇಲ್ದೇನೂ ಹೋಗ್ಬೋದು. ಸೀನು ಸಾಕ್ ನಿಲ್ಸು ಸೀನು. ನಿಜವಾಗ್ಲೂ ಆದ್ಯ ನಿನ್ನನ್ನು ಪ್ರೀತಿಸ್ತಾ ಇದ್ರೆ ನೀನ್ ಇಷ್ಟೆಲ್ಲ ಬೇಡ್ಕೊಳ್ಳುವಂತ ಅಗತ್ಯ ಇರ್ತಿರ್ಲಿಲ್ಲ ಕಣೋ. ಆದ್ಯ ನಿನ್ನನ್ನ ಪ್ರೀತಿಸ್ತಾ ಇಲ್ಲ ಕಣೋ, ಅದಕ್ಕೇನೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಇಲ್ಲ ಆತೆ, ನಿಜವಾಗ್ಲೂ ಆದ್ಯ ನನ್ನ ಇಷ್ಟ ಪಡ್ತಾ ಇದ್ದಾಳೆ. ಆದ್ರೆ ಅವಳು ಅದನ್ನ ಒಪ್ಕೋತಾ ಇಲ್ಲ. ಏ ಸೀನು, ಬಲವಂತವಾಗಿ ಒಪ್ಪಿಸ್ಬೇಕು ಅನ್ಕೊಳ್ಳೋದು ಮೂರ್ಖತನ ಕಣೋ.
ಆದ್ಯ, ಇವತ್ತೇನಾದ್ರೂ ನೀನ್ ನಿಜ ಹೇಳ್ದೇ ಇದ್ರೆ ಇದೇ ನಮ್ ಪ್ರೀತಿಗೆ ಕೊನೆಯ ದಿನ. ಇನ್ಯಾವತ್ತು ನಿನಗೆ ಈ ಮುಖ ಕೂಡ ತೋರ್ಸಲ್ಲ. ಇನ್ಯಾವತ್ತು ನಾನು ನಿನ್ ಜೊತೆ ಮಾತು ಆಡಲ್ಲ. ನೀನ್ ಎಷ್ಟೇ ಹೇಳಿದ್ರು ನನ್ನ ಉತ್ತರ ಮಾತ್ರ ಇದೇ ಸೀನು. ನಾನ್ ನಿನ್ನ ಪ್ರೀತಿಸ್ತಿಲ್ಲ.